ಟಾನಿಕ್ ವಾಟ್ರ್ ಬಾಟ್ಲಿ ಹಂಗೆಲ್ಲ ಇಪ್ಪು ಆ ಚಿಕ್ಕ ಹಾಕೊಳ್ಳೆ ಬೈಪು ಆ ಚಿಕ್ಕ ಹಾಕೊಳ್ಳೆ ಬೈಪು. ಅಯ್ಯೋ ಅಣ್ಣ ಕುಡ್ಕೊಂಡು ಬಂದ್ಬಿಟ್ಟ ಕೊನೆಗೂನುವೆ. ಅಪ್ಪ ಸದ್ಯ ಅಮ್ಮ ಮಾಡಿರೋ ಪಿಲಾನೆಲ್ಲನೂ ವರ್ಕೌಟ್ ಆಯ್ತು. ಅಮ್ಮ ಅಮ್ಮ ಏನೇ ಅಮ್ಮ ಒಂಚೂರು ಈ ಕಡೆ ನೋಡು. ಅಣ್ಣ ಫುಲ್ಲು ಕುಡಿದು ತೂರಾಡ್ತಾವನೆ. ಎಲ್ಲ ಇವನ ನಿಜವಾಗೂ ಒಂದೇ ದಿನಕ್ಕೆ ಕಲ್ತ್ಕೊಂಡ್ಬಿಟ್ಟು ಒಂದೇ ದಿನಕ್ಕೆ ನೀ ಕುಡಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ವಲೇ. ಮಂತಕೊನ್ವೆ ಕುಡ್ಕೊಂಡು ಬಾಟ್ಲೆ ಹಿಡ್ಕೊಂಡ್ಬಿಟ್ಟು ಬಂದ್ಬಿಟ್ಟವನಲ್ಲ ಇವನಂತನುವೆ. ಹಬ್ಬ ಕೊನೆಗೂನುವೆ ಏಳಿಸ್ ಕೆಲಸ ಅಂತನುವೆ ಅವ್ರು ಮಾಡ್ಬಿಟ್ರು ಬಿಡು. ಹ್ಞೂ ಕಣಮ್ಮ ಇನ್ನೇನಿದ್ರು ಇವನಿಗೆ ಸಂದ ಕುಡಿಸಿ 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 ಇವನಿಗೆ ಸರಿಯಾಗಿ ಹಾಳು ಮಾಡ್ಬೇಕು ನೋಡಿ ನಾವು. ಅದಕ್ಕೆ ಅಲ್ವೇನೇ ಕುಡಿಯೋದನ್ನ ನಾವು ಕಲಿಸ್ತಿರೋದು. ಕುಡಿಯೋದಿದ್ದರೆ ಈ ದಿನ ನಡೆಯಲಾರದು ಜೀವನ. ಐ ಐ ಏನಿದು ನಾಲ್ಕು ನಾಲ್ಕು ಕಾಣಿಸ್ತಾ ಇತ್ತಲ್ಲ ನನಗೆಲ್ಲ ನಾಲ್ಕು. ನಮ್ಮ ಫ್ರೆಂಡ್ಸ್ ಹೇಳಿದ ನಿಜನೇನಿಯ ಕುಡಿದ್ರೆ ಆಕಾಶದಾಗ ತೇಲಾಡ್ದಂಗೆ ಆಯ್ತದೆ. ತೇಲಾಡಿ ಹೋಗ್ಬಿಡ್ಬೇಕು ಹಂಗಿರ್ತದೆ ಅಂತ ಹೇಳಿದ್ದು ನಿಜನೇನಿಯ. ಫ್ರೆಂಡ್ಸ್ ನೀವೇನೇ ನನಗೆಲ್ಲನೂ ಫ್ರೆಂಡ್ಸ್. ಮಗ ಇದೇನ್ಲ ಮಗ ಈ ಪಾರ್ಟಿ ಖುಷಿಯಾಗಿದೆಯಲ್ಲ. ಓ ಮದರ್ ಇಂಡಿಯಾ ಬಾ ಮದರ್ ಇಂಡಿಯಾ ಬಾ. ಏನು ಬೈಬೇಡ ಮದರ್ ಇಂಡಿಯಾ, ನಾನು ಕುಡ್ಕೊಂಬಂದಿದ್ದೀನಿ ಅಂತ ಬೈಬೇಡ ಮದರ್ ಇಂಡಿಯಾ. ಬೇಡ ಅಂದರು ಫ್ರೆಂಡ್ಸ್ ಕೊಡಿಸ್ಬಿಟ್ರು, ಬಾಟ್ಲಿ ಕೊಟ್ಟು ಕಳಿಸ್ಬಿಟ್ರು, ಅದಕ್ಕೆ ಬಂದ್ಬಿಟ್ಟೆ ಮದರ್ ಇಂಡಿಯಾ. ನೀವೇನು ಬೈಯಕ್ಕೆ ಹೋಗ್ಬೇಡಿ. ಅಯ್ಯೋ ನಾನು ಯಾಕಪ್ಪ ಬಯ್ಯನ, ಈಗಿನ ಕಾಲದಾಗೆ ನೀನು ಒಬ್ಬನೇ ಕುಡಿತೀಯಾ? ಎಷ್ಟು ಜನ ಕುಡಿತಾರೆ. ಮೊದ್ಲಾಗಿದ್ರೆ ಯಾರು ಕುಡಿತಾ ಇರಲಿಲ್ಲ. ಇವಾಗಂತೂ ಊರಾಗೆಲ್ಲ ಕುಡಿಯೋರೆ ನೀನು ಕುಡಿದ್ರೆ ಏನು ತೆಪ್ಪಿಲ್ಲ. ಕುಡಿಯೋದೇನಾದ್ರು ತಪ್ಪೇನೆ ಮಗಳೇ? ಇಲ್ಲ ಕಣಮ್ಮ, ಯಾರು ಹೇಳಿ ತೆಪ್ಪು ಅಂತ ಹೇಳ್ಬಿಟ್ಟು. ಕುಡಿಯೋದೇನು ತೆಪ್ಪೇ ಅಲ್ಲ. ಅವ ನಿಜ ಹೇಳ್ತಿದ್ಯಾ? ಕುಡಿಯೋದೇನು ತೆಪ್ಪೆ ಅಲ್ವಾ? ಮತ್ತು ಅವಾಗೆಲ್ಲ ಬೈತಾ ಇದ್ದೆ ನನ್ನ, ಕುಡಿಬೇಡ ಕಣ್ಲ, ಕುಡಿದು ಹಾಳು ಮಾಡಬೇಡ ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ಕುಡಿಯೋ ತೆಪ್ಪೆ ಅಲ್ಲ, ಕುಡಿ ಅಂತ ಹೇಳ್ತಾ ಇದೆಯಲ್ಲ ನೀನು. ಇದು ಯಾಕಮ್ಮ? ಅವಾಗ ನೀನು ಚಿಕ್ಕ ಹುಡುಗ ಕಣಪ್ಪ, ನಿಂಗೆ ಏನು ಗೊತ್ತಾಯ್ತಿರ್ಲಿಲ್ಲ. ಚಿಕ್ಕ ಹುಡುಗ ಅಲ್ವಾ, ಅವಾಗೆಲ್ಲ ಕುಡಿದ್ಬಿಟ್ರೆ ನೀನು ಬಿರ್ನ ಹಾಳಾಗೋಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ನಾನೇನೇ ಬ್ಯಾಡ ಅಂತ ಹೇಳ್ದೆ. ಆದರೆ ಇವಾಗ ನೀನು ಕುಡಿದ್ರೆ ಏನು ತೆಪ್ಪಿಲ್ಲ ಕಣಪ್ಪ. ಈಗ ನೀನು ದೊಡ್ಡವನಾಗಿದ್ಯಾ, ನಿನ್ನ ಬುದ್ಧಿ ನಿನಗೆ ಬಂದೈತೆ. ಎಷ್ಟಾರ ಕುಡಿದ್ರೂ ತೆಪ್ಪೇ ಇಲ್ಲ ಕಣಪ್ಪ. ಹಂಗ ಸರಿ ಕಣಮ್ಮ, ನೀನೇ ತೆಪ್ಪಿಲ್ಲ ಅಂತ ಹೇಳೋದ್ಮೇಲೆ ನಾನು ಕುಡಿಯೋದ್ರಾಗ ತೆಪ್ಪೇ ಇಲ್ಲ ಕಣಮ್ಮ. ಅಬ್ಬಾ ಇಲ್ಲಮ್ಮ, ನನ್ನ ಹೆಂಡ್ತಿ ಎಲ್ಲಮ್ಮ ಮುದ್ದಿನ ಹೆಂಡ್ತಿ ಆ ಮನೆಯಲ್ಲಿ ಎಲ್ಲಿತ್ತಾಳಪ್ಪ? 3 ಹೊತ್ತು ತವ್ರ ಮನೆ ಅಂತ ಒಯ್ತಿತ್ತಾಳೆ. ಬಿಡಪ್ಪ, ನಾವಿಲ್ವೇ ನಿನ್ನ ನೋಡ್ಕೊಳಕ್ಕೆ? ಮುತ್ನಾಗ ನೋಡ್ಕೊಂತೀವಿ, ನೀನೇನು ಯೋಚನೆ ಮಾಡಬೇಡ. ಯಾಕಪ್ಪ ಏನರ ಬೇಕಿತ್ತಾ? ಬಿಸಿ ಬೊಜ್ಜಿ ತಿನ್ಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಅದಕ್ಕೆ ಬಿಸಿ ಬೊಜ್ಜಿ ಮಾಡ್ಕೊಡಕ್ಕೆ ಕರೆಯೋಣ ಅನ್ಕಂಡೆ. ಅಯ್ಯೋ ಅಣ್ಣ, ನೀನು ನನ್ನ ಮುದ್ದಿನ ಅಣ್ಣ. ನಾನೇ ನಿಂಗೆ ಬೊಜ್ಜಿ ಮಾಡ್ಕೊಟ್ಬಿಡ್ತೀನಿ ಬಾಣ. ಓ ದೇವರ ಕೊಟ್ಟ ತಂಗಿ, ಬಾ 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 ಬಿಸಿ ಬೊಜ್ಜಿ ಮಾಡ್ಕೊಟ್ಬಿಡ, ತಿಂದ್ಬಿಡೋಣ. ಕುಡಿಯದಿದ್ದರೆ ಈ ದಿನ ನಡೆಯಲಾರದು ಜೀವನ. ನನಗೆಲ್ಲ 3 ಕಾಣಿಸ್ತೈತೆ. ಮನೆ ಒಳಗಡೆ ಸೀದಾ ಹೋಗ್ಬಿಡ್ಬೇಕು ಫಸ್ಟ್ ನಾನು, ಇಲ್ಲಾಂದರೆ ಬಿದ್ದು ಹೋಗ್ಬಿಡ್ತೀನಿ ಅಷ್ಟೇ ನೆನೆಯ. ಸರಿ ಬಾ, ಬೊಜ್ಜಿ ಮಾಡ್ಕೊಡ್ಬಾ ಬಿರ್ನ. ಅಯ್ಯೋ ಮಗನೇ, ಬಾಕ್ಲಿರೋದು ಈ ಕಡೆ. ಗೊತ್ತಾಯ್ತೈತೆ ಕಡವ, ಗೊತ್ತಾಯ್ತಾಯ್ತು ನನಗೆ. ಅಮ್ಮ 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 ಹಬ್ಬ ಸದ್ಯ ಅಣ್ಣ ಅಂತೂ ಕೊನೆಗೂ ಕುಡಿಯೋದು ಕಲ್ತ್ಕೊಂಡ. ಅಮ್ಮ ಇನ್ನೇನು ತೊಂದರೆ ಇಲ್ಲ ಕಣಮ್ಮ, ನಾನು ನೀನು ಆರಾಮಾಗಿರ್ಬೋದು. ಇನ್ನು ಅವಳು ನೋಡ್ಸೋಕ್ಕೆ ಒಳ್ಳೆ ಟೈಮ್ ಸಿಕ್ತು. 24 ಗಂಟೆ ತವ್ರ ಮನೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿದ್ದಿತ್ತಾಳೆ. ಅಲ್ಲೇ ಬಿದ್ದಿರಲಿ, ಗಂಡನ ನೋಡ್ಕೊಂಡ್ರೇನೆ ತಾನೇ ಗಂಡುಗಳು ಕೈಗೆ ಸಿಗೋದು. ಅವಳು ನೋಡ್ಕೊಂಡ್ಲೇ ಇಲ್ಲ ಅಂತಂದರೆ ಗಂಡ ಕೈ ತಪ್ಪೋಗೋದಂತೂ ಗ್ಯಾರಂಟಿ. ಕೈ ತಪ್ಪು ಹೋಗೇ ಬಿಟ್ಟ ಬಿಡು. ಈಗ ನೋಡು, ನೀನು ಹೇಳೋದು ನಿಜನೇನಿಯ. ಎಂಟೆರ ಪಕ್ಕದಾಗಿದ್ರೆ ನೀನು ಸರಿಯಾಗಿ ಗಂಡಸ್ರು ಯೋಳಿಸ್ಕೊಳಕ್ಕಿಲ್ಲ ಅಂತಂದ್ರೆ ವಾರದಾಗೆ 3-4 ದಿನ ಅಲ್ಲೇ ಬಿದ್ದಿತ್ತಳು ತವ್ರ ಮನೆ ಅಂತ ಹೇಳ್ಬಿಟ್ಟು, ಅಮ್ಮ ಅತ್ತಿಗೆ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಸಂಸಾರ ಸರು ಮಾಡ್ಬಿಡ್ತಾರ. ಬಿಡು, ಅವಳು ಹೋಗೋದ್ರಿಂದ ನಮ್ಗೆ ಏನಿಯ ಲಾಭ. ಇವಾಗ ಅವಳು ಹೋಯ್ತಾವಳೆ, ನಾವಿಲ್ಲಿ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂತೀವಿ. ನಿಮ್ಮ ಅಣ್ಣ ಏನು ಕರ್ಕೊಂಡು ನಡಿ, ಒಳಗಡೆ ಕೂರ್ಸು, ಒಂಚೂರು ಬಿಸಿ ಬೊಜ್ಜಿ ಹಾಕು. ಕೈ ಏನು ಸೌದೋಗಕ್ಕಿಲ್ಲ, ಹಾಕು. ಸರಿಯಾಗಿ ಕಿತ್ಕೊಳ್ಳೋಣ, ಏನೇನು ಬೇಕೋ ಅದು ಎಲ್ಲನೂ. ಸರಿ ಕಣಮ್ಮ, ಆಯಿತು. ನನ್ನ ಫ್ರೆಂಡ್ ಅದು ಏನು ಕುಡ್ಸಿದ್ರ ಕಣಮ್ಮ, ಭಾಳ ಸಂದಾಕಿತ್ತು, ಭಾಳ ಇಷ್ಟ ಆಯಿತು. ಹೋಗ ಬೀರ್ನ ಬೊಜ್ಜಿ ತಗೊಬಿಟ್ಟು ಬಾ ಹೋಗೆ. ಅಣ್ಣ ಹಾಕಿದ್ದೀನಿ, ಒಂಚೂರು ಬೇಯ್ಲಿ, ಆಮೇಕಿಂತ ತಗೊಬಿಟ್ಟು ಬರ್ತೀನಿ. ಮಗನೇ ನೀನು ಎಷ್ಟು ಖುಷಿಯಾಗಿರ್ಬೇಕು ಅಷ್ಟು ಖುಷಿಯಾಗಿರು ಕಣಪ್ಪ. ನೀನು ಇವ್ರ ಬಗ್ಗೆ ತಲೆ ನೀನು ಯಾಕೆ ಕೇಳಿಸ್ಕೊಬೇಡ. ನೀನು ಖುಷಿಯಾಗಿರೋದೇನೇ ನನಗೆ ಮುಖ್ಯ ಕಣಪ್ಪ. ಥ್ಯಾಂಕ್ ಯು ತಂಗಿ. ಬೊಜ್ಜಿ ಗಮ್ ಅಂತೈತೆ. ಅಯ್ಯೋ ಅಣ್ಣ, ಅದೇನೋ ಅಂತಾರಲ್ಲ, ಅಣ್ಣ ನಮ್ಮೂನಾದರೂ ಅತ್ತಿಗೆ ನಮ್ಮೋಳ ನಂಗೆ ಆಗೋಗ್ಬಿಟ್ಟೈತೆ ಕಣಣ್ಣ. ಅಯ್ಯೋ ಅಮ್ಮ, ಅಣ್ಣನ ಮೇಲೆ ನಾವೇನೋ ಪಿರುತಿ ತೋರಿಸ್ತೀವಿ, ಆದರೆ ಹೊತ್ತಿಗೆ ನಮ್ಮನ್ನು ಕಂಡ್ರೆ ನಮ್ಮ ಹೊತ್ತಿಗೆ ಉರ್ಕೊಂಡು ಸಾಯ್ತದೆ ನೋಡು. ಮೊನ್ನೆ ಒಂದೇ ಜೊತೆ ಬಟ್ಟೆ ಕೊಡಿಸು ಅಂದ್ರೂ ಕ್ಯಾಕುರ್ ಸುಗುದು ಅಂಟೋಗ್ಬಿಡ್ತು. ಹೆಂಗಿರ್ಬೇಕಾದ್ರೆ ನಾವು ಹೆಂಗಮ್ಮ ಇಲ್ಲಿ ಹೆಂಗಮ್ಮ ಎಣ್ಗೋದು? ಅಣ್ಣನ ಬಿಟ್ಬಿಟ್ಟು ಹೋಗೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನು ಹೇಳ್ತೀಯ. ಅಯ್ಯೋ ನಮಗೂ ಬೇಜಾರು. ಆದರೆ ಹೊತ್ತಿಗೆ ಜೊತೆ ಬಾಳಕ್ಕೂ ಆಗಕ್ಕಿಲ್ಲ. ಏನಂದ್ಲವಳು? ಏನೋ ಬಟ್ಟೆ ಕೊಡ್ಸಕ್ಕಿಲ್ಲ ಅಂದ್ಲ ನಾನು ಹೆಂಡ್ತಿ? ಹಂಗನ್ನಕ್ಕಿಲ್ವೇ? ಇಲ್ಲ ಕಣಪ್ಪ, ಹಂಗೇನಿ ಒಂದಿದ್ದೀನಿ ಅಂಡ್ರಿಯವಳು. ನನ್ನ ಮಗಳು ಕಣ್ಣೀರು ಹಾಕೊಂಡು ಕೇಳಿದ್ಲು, ಒಂದೇ ಜೊತೆ ಬಟ್ಟೆ ಕೊಡಿಸ್ಬಿಡು ಅಂತ ಹೇಳ್ಬಿಟ್ಟು. ಅವಳು ಕೊಡಿಸ್ತಾಳ, ಅವಳು ಕೊಡಿಸ್ಲೇ ಇಲ್ಲ ಕಣಪ್ಪ. ಹೆಂಗಂದ್ರೆ ಹಂಗೆ ಬೈದ್ಬಿಟ್ಲು ಕಣಪ್ಪ. ಎಲ್ಲ ಮನೆಯಾಳೆ, ನನಗೆ ಗೊತ್ತಿಲ್ಲದಂಗೆ ಏನೇನೋ ನಡೀತಾ ಇತ್ತಲ್ಲ ಮನೆಯಾಗೆ.
ನನಗಂತೂ ಗೊತ್ತಿಲ್ಲ, ಏಡವೇ ಗೊತ್ತಾಯ್ತಿಲ್ಲ ಏನು ನಡೀತೈತೆ ಅಂತ ಹೇಳ್ಬಿಟ್ಟು. ಏನೇ ತಂಗಿ, ನೀನು ಯಾಕೆ ತಲೆಗಡಿಸ್ಕಂತೀಯ ಪಟಾಕ? ನಾನು ಕೊಡಿಸ್ತೀನಿ ನಿಂಗೆ 10,000 ರೂಪಾಯಿ ಕೊಡ್ತೀನಿ, ತಗೊಂಡೋಗಿ ಬಟ್ಟೆ ತಗೊಂಬಿಟ್ಟು ಬಾ ಹೋಗ್. ಅವಳನ್ನೇನು ಕೇಳೋದು ನೀನು? ಅಯ್ಯೋ ಮುದ್ದಿನಣ್ಣ, ಥ್ಯಾಂಕ್ ಯು ಸೋ ಮಚ್ ಕಣಣ್ಣ. ಅಯ್ಯೋ ನಿನ್ನ ಅಣ್ಣ ನೀನು ಕೊಡ್ದಂಗೆ ನೀನು ಯಾರು ಕೊಡ್ತಾನೆ ಮಗಳೇ? ನಿನಗೇ ಕೊಡ್ಬೇಕಲ್ವಾ ಎಲ್ಲನೂ, ನಿನಗೇ ಕೊಡ್ತಾನೆ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಸುಮ್ಕಿರು. ಈಗ ಅಣ್ಣ ಹೇಳೈತಲ್ಲ 10,000 ರೂಪಾಯಿ ತಗ ಅಂತ ಹೇಳ್ಬಿಟ್ಟು ಬಾ, ತಗೊಂಬಿಟ್ಟು ಬಟ್ಟೆ ಗಿಟ್ಟೆ ತಗೊಂಬಿಟ್ಟು ಬರೀವಂತೆ. ಅವ ಬೀಗದ ಕೀನೇ ಕೊಟ್ಬಿಡ್ತೀರಿ ಕಣವ, ನಿಮ್ಗೆ ಏನು ಬೇಕೋ ತಗೊಳ್ಳಿ. ನನ್ನ ಹೆಂಡತಿ ಎತ್ಕೊಂಡು ಹೋಗೋಳೆ ಅನ್ನಿಸ್ತದೆ ಬೀಗದ ಕೀನ. ನನ್ನ ಹತ್ರನೇ 10,000 ರೂಪಾಯಿ ಐತೆ ಕಣಮ್ಮ, 10,000 ರೂಪಾಯಿನ ಕೊಡ್ತೀನಿ. ತಗೊಂಡೋಗಿ ಬಟ್ಟೆ ಗಿಟ್ಟೆ ಏನು ಬೇಕೋ ಎಲ್ಲ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡ್ರಿ ಕಣಮ್ಮ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಕಣಣ್ಣ. ಸರಿ ಅಣ್ಣ, ನೀನು ಕೊಟ್ಟಿದ್ದಕ್ಕೆ ಇವಾಗ ಹೋಗ್ಬಿಟ್ಟು ಬಟ್ಟೆ ತಗೊಂಬಂದ್ಬಿಡ್ತೀನಿ. ಸರಿ ಕಣವ, ಹೋಗ್ಬಿಡು ಬಾ, ಹೋಗುವ. 15,000 ತಗೊಂಡೋಗಿ ಯಾರು ಬೇಡ ಅಂತಾರೆ? ಈಗ ತಾನೇ ತ್ವಾಟದ ದುಡ್ಡು ಬಂತು, ಅಲ್ಲಿ ಮಡಗೇವ್ ನೀನು ನೋಡು, ತಗೊಂಬಿಟ್ಟು ಹೋಗವ. ಅಮ್ಮ ಸಿಕ್ಕಿದ್ದೆ ಚಾನ್ಸ್, ಬಾ ಸುಮ್ಕೆಣಿಯ ಹೋಗ್ಬಿಟ್ಟು ಸುಮ್ಕೆಣಿಯ ಎಲ್ಲ ಏನೇನು ಬೇಕೋ ಬಟ್ಟೆ ಬರೆಲ್ಲ ತುಂಬ್ಕೊಂಬಂದ್ಬಿಡೋಣ. ಮೊದಲೇನಿಯ ಅವಳು ಬಂದ್ರೆ ಆಮೇಕಿಂದ ಆಗಕ್ಕಿಲ್ಲ, ಅದನ್ನು ಕಿತ್ಕೊಂಡ್ಬಿಡ್ತಾಳೆ. ದುಡ್ಡ ಇದ್ದಾಗ ಉಪಯೋಗಿಸ್ಕೊಂಡ್ಬಿಡ್ಬೇಕು ಅಷ್ಟೇ. ಇವ್ನು ಕುಡಿಯೋದ್ರಿಂದ ಇಷ್ಟೊಂದೆಲ್ಲ ಲಾಭ ಸಿಗ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ವೇ. ನೋಡಿ ಚೆನ್ನಾಗಿ ಹಚ್ಚಿ ಚೆನ್ನಾಗೆ ಹೆಂಗೆ ಹೊತ್ಲಾಗ ದುಡ್ಡು ಕಿತ್ಕೊಂಡ್ಲೂಬೋದು, ಹಂಗೆ ಮನೆಯಲ್ಲಿ ನೀಚೆ ಕಡೆಗೂ ಹಾಕ್ಬೋದು, ನಮ್ಮ ಹೆಸ್ರಿಗೆ ಆಸ್ತಿನೂ ಬರ್ಸ್ಕೋಬೋದು. ಕುಡ್ದು ಎಷ್ಟೊಂದು ಜನ ಸಂಸಾರಗಳನ್ನ ಬೀದಿಗೆ ತಗೊಂಬಂದಿಲ್ವಾ? ಇವನು ಹಂಗೇನೇ ತಗೊಬರೋದು. ಬಾಬಾ ಸುಮ್ಮನೆ ನೀವು ಹೋಗ್ಬಿಟ್ಟು 10 ಎತ್ಕೊಂಡು ಏನೇನು ಬೇಕೋ ಎಲ್ಲ ತಗೊಂಬಿಟ್ಟು ನೀನು ಏನು ಗೊತ್ತಿಲ್ಲ ಅನ್ನೋ ಸುಮ್ಮನೆ ಇದ್ಬಿಡು ಆಮೇಕಿಂದ. ಆಮೇಲೆ ಗಂಡ ಹೆಂಡ್ತಿವ್ರು ಹೆಂಗನ ಮಾಡ್ಕೊಂಡು ನಿಂಗೆ ಯಾಕೆ? ನಡಿ ಬಿರ್ನ. ಬಾಮ. ಏಯ್ ಇದೇನೆಲ್ಲ ಮಾಡ್ತಾ ಇದೆಯಾ? ಇಷ್ಟೊಂದು ವಾಸನೆ ಬರ್ತೈತೆ, ಕುಡ್ಕೊಂಬಿಟ್ಟು ಬಂದಿದ್ಯಲ್ಲ? ಯಾರೋ ಅಪ್ಪ? ಹೇಳಪ್ಪ, ಹೇಳು ಏನಪ್ಪ ಕುಡ್ಕೊಂಬಂದಿದ್ಯಾ ಅಂತ ಕೇಳ್ತಿದ್ಯಾ? ಕುಡ್ಕೊಂಡು ಬಂದಿದ್ದೀನಿ, ಕುಡ್ಕೊಂಡೇ ಇದ್ದೀನಿ. ಏನಪ್ಪ ಅದೇನು ತೆಬ್ಬ ಕುಡಿಯೋದು? ಕುಡಿಯೋದು ತಪ್ಪಲ್ದಿನ ಇನ್ನೇನಿಲ್ಲ, ಕುಡಿಯೋದು ತಪ್ಪೇನೇನಿಯ? ಕುಡಿಬಾರ್ದು ಕಣ್ಣ, ಹಂಗೆಲ್ಲನೂ ಮೊದ್ಗಾಲಕ್ಕೆ ನೀನು ಹೊಂಟೋಗ್ಬಿಡ್ತೀಯ ಅಷ್ಟೇ. ನೀನು ಕುಡ್ಕೊಂಡು ಕುಂತ್ಕೊಬಿಟ್ರೆ ನೀನು ಹಿಂಗೆ ಕುಡ್ಕೊಂಡು ಹೋದ್ರೆ ಈ ಮನೆ ಗೀನೆ ಎಲ್ಲ ನೋಡ್ಕೊಳೋರು ಯಾರು? ಇವಾಗೆಲ್ಲ ನಿನ್ನೆ ಹೆಸರಾಗೈತಾನೆ. ಈಗ ಮನೆ ಎಲ್ಲ ನಿನ್ನೆ ಹೆಸರಾಗೈತಿ ಅಂದ್ರೆ ನೀನು ನೋಡ್ಕೋಬೇಕು ತಾನೆ. ಅದು ಬಿಟ್ಬಿಟ್ಟು ನೀನು ಕುಡ್ಕೊಂಡು ಕುಂತ್ಕೊಂಡ್ರೆ ಮನೆ ವ್ಯವಹಾರ ಅದು ಇದು ಎಲ್ಲ ಯಾರು ನೋಡ್ಕೊಂತಾರೆ ಕಣ್ ಮಗ ನೀನು? ಹೇಳು. ಸುಮ್ಮನೆ ಹೋಗಪ್ಪ, ಆ ಅಮ್ಮನೇನೆಯ ಹೇಳೋಯ್ತು ನನಗೆ. ಕುಡಿಯೋದೇನು ತೆಪ್ಪಿಲ್ಲ ಕಣಪ್ಪ, ಚಿಕ್ಕ ಹುಡುಗನ ಕುಡಿಬಾರ್ದು ಅಷ್ಟೇನಿಯ. ಇವಾಗ ದೊಡ್ಡ ಹುಡುಗ ಆದರೆ ಕುಡಿಬೋದು ಅಂತ ಹೇಳ್ಬಿಟ್ಟು ಅಮ್ಮನೇನೆಯ ಹೇಳೈತೆ. ನೀನು ಬಂದ್ಬಿಡ್ದು ಅಮ್ಕೆನೇನಿಯ ತೆಪ್ಪು ಅಂತೀಯ ಕಣಪ್ಪ. ಆ ಮನೆಯಲ್ಲಿ ಇನ್ನೇನು ಹೇಳ್ಕೊಟ್ಲು? ಕುಡಿಯೋದೆಲ್ಲ ಕುಡಿ ಅಂತ ಹೇಳ್ಕೊಟ್ಬಿಟ್ಲ ಕಿತ್ತೋದಳು? ಕುಡಿ ಅಂತ ಹೇಳ್ಕೊಟ್ಲ? ಓ ಕಣಪ್ಪ, ಕುಡಿದ್ರೆ ತಪ್ಪಿಲ್ಲ ಕಣಪ್ಪ. ನೀ ಸುಮ್ಕೆ ಹೋಗಪ್ಪ. ನೀನು ಅವಾಗ ಒಂಚೂರು ಹಾಕೊಳ್ಳೋದು ನಾನು ನೋಡಿದ್ದೀನಿ ಕಣಪ್ಪ. ಹೋಗಪ್ಪ ಸುಮ್ಕೆನೇನಿಯ. ಅಪ್ಪಂಗೆ ಎದುರು ಮಾತಾಡಿಸ್ತೀಯ ಅಂತ ನೀನು? ಅಪ್ಪಂಗೆ ಎದುರು ಓದಿಸ್ತೀಯಾ? ನಾನು ಯಾವಾಗೋ ಟೆನ್ಷನ್ಗೆ ನಿಮ್ಮ ಅಮ್ಮನ ಟೆನ್ಷನ್ ಕುಡಿತಾ ಇದ್ದೆ. ನಿನ್ಗೇನ್ಲಾಗೈತೆ? ಮುತ್ತಂತ ಹೆಂಡ್ತಿ ಆಸ್ತಿ ಪಾಸ್ತಿ ಎಲ್ಲ ನಿನ್ನೆ ಸುನಾಗೈತೆ, ಇನ್ನೇನ್ಲ ಬೇಕು ನಿನ್ಗೆ? ಸುಮ್ಕೆ ಹೋಗು, ವೇದಾಂತ ಹೇಳ್ಬೇಡ ನೀನು. ಹೋಗಿ ಅಲ್ಲೇ ನನ್ನ ತಂಗಿ ನಮ್ಮಮ್ಮ ಇಬ್ರು ಒಂದು 10-15 ರೂಪಾಯಿ ತಗೊಂಡು ಶಾಪಿಂಗ್ ಹೋಯ್ತವ್ರೆ. ಹಿಂದೆಗಡೆ ಹೋಗ್ಬಿಟ್ಟು ಬ್ಯಾಗ್ ಹಿಡ್ಕೊಂಡು ನಿಂತ್ಕೊ ಹೋಗ್ ಪಾಪ. ಓ ಈ ಮನೆಯಾಳಿಗಳು ಇವ್ನು ಕುಡ್ದವನಿ ಅಂತ ಗೊತ್ತಾಗೋಗ್ಬಿಟ್ಟು ಎಲ್ಲನೂ ಕಿತ್ಕೊಂಡು ಮಜಾ ಮಾಡೋಣ ಅಂತ ನೋಡ್ತಾವ್ರೆ ಇವರು. ಮಾಡು ಎಷ್ಟು ದಿನ ಮಾಡ್ತೀಯಾ ಹಿಂಗೆಲ್ಲ? ಇವನ್ ಮಗ ಹಾಳಾಗೋಯ್ತವನೆ ಅಂತ ಗೊತ್ತಾದ್ರೆ ನನ್ನ ಮೊದಲನೇ ಹೆಂಡ್ತಿದ್ದಯ್ಯ ಬರಬೇಕಿತ್ತೆ. ಯಾಕೆ ನನ್ನ ಮೊದಲನೇ ಹೆಂಡ್ತಿದ್ದಯ್ಯ ಬತ್ತಾನೆ ಇಲ್ವಲ್ಲ ಈ ನಡುವೆ? ಮತ್ತು ಯಾವಾಗೂ ಬಂದು ಏನೋ ಒಂದು ಟಾರ್ಚರ್ ಕೊಟ್ಟನ ಹೋಗೋದು. ಆದರೆ ಇವಾಗ ಯಾಕೆ ಬತ್ತಾ ಇಲ್ಲ? ಅಂದರೆ ಅವಳಿಗೇನಾದರೂ ಮುಕ್ತಿ ಸಿಕ್ಬಿಡ್ತಾ? ನನ್ನ ಮಗನ ಹೆಸ್ರಿಗೆ ಆಸ್ತಿ ಎಲ್ಲ ಹೋಗ್ಬಿಟ್ರೆ, ನನ್ನ ಮಗ ಸಂದಾಕಿದ್ಬಿಟ್ರೆ ನಂಗೆ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾ ಇದ್ಲು. ಹಂಗಾರೆ ನನ್ನ ಮೊದಲನೇ ಹೆಂಡ್ತಿಗೆ ಮುಕ್ತಿ ಏನಾದರೂ ಸಿಕ್ಬಿಡ್ತಾ? 1 ಗಂಟೆನ ಹೋಗ್ಬಿಟ್ಲಾ? ಅವಳು ಇದ್ದಿದ್ರೆ ಮಗ ಹಿಂಗೆ ಕುಡಿಯೋದು ನೋಡ್ಬಿಟ್ಟು ಒಂಚೂರು ಬಂದ್ಬಿಟ್ಟು ಹೆಂಗನ ಪಿಲಾನ್ ಮಾಡಿ ಒಂಚೂರು ಬುದ್ಧಿನ ಹೇಳೋಳು ಅನ್ನಿಸ್ತದೆ. ಇವಾಗ ಬುದ್ಧಿ ಹೇಳೋರು ಯಾರೂ ಗೊತ್ತಿಲ್ಲ. ಈ ನನ್ನ ಮಗ ಬೇರೆ ಕುಡ್ಕೊಂಡು ಹಿಂಗೆ ಆಗ್ಬಿಟ್ಟವನೆ. ಇವಳು ನನ್ನ ಸೊಸೆ ಎಲ್ಲೋದ್ಲಪ್ಪ ಇವಳು? ಅಯ್ಯಯ್ಯ 3 ಹೊತ್ತು ತವ್ರ ಮನೆ ಅಂತ ಹೋಗ್ಬಿಟ್ಟು ಗಂಡನ ಹೆಂಗೆ ಸಿಕ್ರಂಗೆ ಬಿಟ್ಬಿಟ್ರೆ ಕೇಳ್ತಾನ ಗಂಡ? ಪೊದ್ದು ಮಂತಕ್ಕೆ ಹೋಗ್ಬಿಟ್ಟು ಒಂಚೂರು ಹೇಳ್ಬಿಟ್ಟನ ಬರಬೇಕು. ಹಿಂಗೆ ನಡೀತಾ ಇತ್ತು ಕಣಮ್ಮ ಮನೆಯಾಗೆ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಆಗಕ್ಕಿಲ್ಲ. ಅಪ್ಪ ಡೀಡೆ ಓದ್ಕಿತ್ತ ಕುಡಿದ್ ನೋಡಪ್ಪ, ಅದ್ರ ಮಜನೇ ಬೇರೆ ಕಣಪ್ಪ, ಮಜನೇ ಬೇರೆ. ನೀನು ಕುಡಿಯೋದಕ್ಕಿಂತ ನನ್ನ ಫ್ರೆಂಡ್ಸ್ ಕೊಡ್ತಾರಲ್ಲ ಕುಡಿಯೋಕ್ಕೆ, ಅದು ಭಾಳ ಅಂದರೆ ಭಾಳ ಸಂದಾಕಿರ್ತದೆ ಕಣಪ್ಪ. ಏಯ್ ಬಾಯಿ ಮುಚ್ಕೊಂಡು ಬಿದ್ದಿರ್ಲ, ಕುಡಿಯೋದೇನಿಯ ತೆಪ್ಪು ಅಂಥದ್ರಾಗೆ ಅಪ್ಪನ್ನು ಕರಿತಾ ಇದೆಯಾ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು. ನೀನು ಯಾಕೋ ಭಾಳ ಕೆಟ್ಟೋಗ್ಬಿಟ್ಟೆ ಕಣ್ಮಗ, ಭಾಳ ಕೆಟ್ಟೋಗ್ಬಿಟ್ಟೆ. ಈ ಆಸ್ತಿ ಎಲ್ಲನೂ ನಿನ್ನೆ ಹೆಸರು ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಉತ್ತರ ಮಾಡ್ತಾ ಇದೆಯಾ ನೀನು? ಏನು ಶಾನೆ ದಿನ ಉಳಿಯೋಕ್ಕಿಲ್ಲ ಕಣ್ಲ. ಹಿಂಗೆ ನೀನು ಕುಡ್ಕೊಂಡು ಓಡಾಡ್ಕೊಂಡು ಇದ್ಬಿಟ್ರೆ ಒಂದು ಘನತೆ ಗೌರವವನ್ನು ದುಡಿಸ್ಕೋಬೇಕು. ನಿಮ್ಮ ಅಮ್ಮನ ಥರ ಹಾಳಾಗೋಗೋದಲ್ಲ ಎಲ್ಲನೂ. ನನ್ನ ಕರ್ಮಕ್ಕದು ಏನು ಅಂತ ಹೇಳ್ಬಿಟ್ಟು ನಿನ್ನ ಗಂಡಸು ಅಂತ ಉಟ್ಬಿಟ್ಟು ನನಗಂತೂ ಈಗ ಆಸ್ತಿ ಎಲ್ಲ ನಿನ್ನ ಕೈ ಸೇರೈತಲ್ಲ, ಹೆಂಗೆ ಆಟ ಆಡಿಸ್ಬೇಕು ನೀನು? ಅದು ಬಿಟ್ಬಿಟ್ಟು ಒಳ್ಳೆ ಕುಡ್ಕೊಂಡು ಹೋಗಿ ಕುಡ್ಕಾಗೋಗ್ಬಿಟ್ಟು ಕುಂತ್ಕೊಬಿಟ್ಟಿದ್ಯಲ್ಲ ನೀನು. ಲೋಪರ್ ಅಂತ ಬಂದು ಮಾಡ್ತೀನಿ.